ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ MS ವರ್ಡ್ ನಲ್ಲಿ ಕಾಣಿಸುವಂತ ಆಫೀಸ್ ಬಟನ್ ಇವುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದರಲ್ಲಿರುವಂತ ಆಪ್ಷನ್ಗಳನ್ನ ಯಾವ ರೀತಿ ನೀವು ಬಳಕೆ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನೊಂದು ಲೆಟರ್ ಅನ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಲೆಟರ್ ಅನ್ನ ಟೈಪ್ ಮಾಡ್ಕೊಂಡು ಇಲ್ಲಿ ನಾನು ಫಸ್ಟ್ ಆಫೀಸ್ ಬಟನ್ ಅಲ್ಲಿ ನ್ಯೂ ಅಂತ ಬರುತ್ತೆ. ನ್ಯೂ ಅಂತ ಬಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಬ್ಲಾಂಕ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಅಂದ್ರೆ ಹೊಸ ಡಾಕ್ಯುಮೆಂಟ್ ನಿಮಗೆ ಕ್ರಿಯೇಟ್ ಆಗ್ಬೇಕಾಗಿ ಕೇಳುತ್ತೆ. ಸೊ ನಾನು ಹೌದು ಅಂತ ಕ್ರಿಯೇಟ್ ಅಂತ ಕೊಟ್ರೆ ಏನ್ ಬರುತ್ತೆ, ಹೊಸದೊಂದು ಪೇಜ್ ಬರುತ್ತೆ. ಸೊ ಇದು ನಮಗೆ ಬೇಡ ಅಂತ ಇದ್ರೆ ಕ್ಲೋಸ್ ಕೊಟ್ಕೋಬಹುದು. ನೆಕ್ಸ್ಟ್ ಓಪನ್ ಅಂದ್ರೆ ನಾನು ನೋಡಿ ಇವಾಗ ನಿಮ್ಗೊಂದು ಫೈಲ್ ಅನ್ನ ತೋರಿಸ್ತೀನಿ. ಇಲ್ಲಿ ಒಂದು ಟ್ಯಾಲಿ ಪ್ರೈಮ್ ಅಂತ ಒಂದು ಫೈಲ್ ಇದೆ ಡೆಸ್ಕ್ಟಾಪ್ ಮೇಲೆ. ಸೊ ಈ ಫೈಲ್ ಅನ್ನ ನಾನು ಯಾವ ರೀತಿ ಓಪನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಫೈಲ್ ಓಪನ್ ಅಂತಿದೆ. ಓಪನ್ಗೆ ಹೋಗಿ ಡೆಸ್ಕ್ಟಾಪ್ ಅಲ್ಲಿ ನನ್ನ ಫೈಲ್ ಇರೋದ್ರಿಂದ ಇಲ್ಲಿ ನಾನು ಡೆಸ್ಕ್ಟಾಪ್ ಅನ್ನು ಹುಡುಕಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ಯಾಲಿ ಪ್ರೈಮ್ ಅಂತ ಒಂದು ಮಾಡಿದೆ, ಓಪನ್ ಅಂತ ಕೊಡ್ತೀನಿ. ಸೊ ನೋಡಿ ಇವಾಗ ನನ್ನ ಒಂದು ಫೈಲ್ ಅನ್ನೋದು ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು MS ವರ್ಡ್ ಇನ ಫೈಲ್ ಅನ್ನು ಓಪನ್ ಮಾಡಬೇಕಾದ್ರೆ ಈ ಆಫೀಸ್ ಬಟನ್ ನಲ್ಲಿರೋ ಓಪನ್ ಬಟನ್ ಅನ್ನ ಯೂಸ್ ಮಾಡ್ತೀವಿ. ಸೇವ್ ಅಂದ್ರೆ ಇದು ಎಲ್ಲೋ ಹೋಗಿ ಸೇವ್, ಈಗ ಸೇವ್ ಎಲ್ಲ ಆಗ್ಬೇಕು ಕೇಳುತ್ತೆ. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಆಗ್ಬೇಕು ಅಂತ ಕೊಟ್ರೆ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗುತ್ತೆ. ಸೊ ಇದು ಸೇವ್ ಆಗಿದೆ ಆಲ್ರೆಡಿ. ಸೊ ಇನ್ನೊಮ್ಮೆ ನನಗೆ ಫೈಲಿಗೆ ನಾನು ಆಫೀಸ್ ಬಟನ್ಗೆ ಹೋಗ್ತೀನಿ, ಸೇವ್ ಆಸ್ ಅನ್ನ ಕೊಡ್ತೀನಿ. ಸೊ ಸೇವ್ ಆಸ್ ಅನ್ನ ಕೊಟ್ರೆ ಏನಾಗುತ್ತೆ ಅಂತ. ಸೊ ನೋಡಿ ಒಂದ್ಸತಿ ಈ ಫೈಲ್ ಸೇವ್ ಇದೆ ಆಲ್ರೆಡಿ ಡೆಸ್ಕ್ಟಾಪ್ ಮೇಲೆ. ಸೊ ಇನ್ನೊಮ್ಮೆ ಸೇವ್ ಮಾಡಬೇಕು ಅಂದ್ರೆ ನೋಡಿ ಆ ಫೈಲ್ಗೆ ಬೇರೆ ನೇಮ್ ಕೊಟ್ರಾಯ್ತು. ಸೇವ್ ಆಸ್ ಕೊಟ್ರೆ ಒಂದೇ ಫೈಲ್ ಅನ್ನೋದು ಎರಡು ನೇಮ್ ಅಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಸೇವ್ ಆಗೋದು ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ನೋಡಿ ಈಗ ನಾನು 1 2 3 ಅಂತ ಒಂದು ಫೈಲ್ ಸೇವ್ ಆಗಿದೆ. ಹಾಗೆ ಇಲ್ಲಿ ಆನ್ ದ ಇನ್ಸರ್ಟ್ ಟ್ಯಾಬ್ ಅಂತ ಒಂದು ಫೈಲ್ ಸೇವ್ ಆಗಿದೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ರೀತಿ ಫೈಲ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಪ್ರಿಂಟ್ ಇದು ಒಂದು ಕಂಟೆಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ಪ್ರಿಂಟರ್ ಅನ್ನ ಕನೆಕ್ಟ್ ಮಾಡಿದೀರಾ ಆ ಪ್ರಿಂಟರ್ ನೇಮ್ ಅನ್ನ ನೀವು ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪ್ರಿಂಟರ್ ಅನ್ನ ಕನೆಕ್ಟ್ ಮಾಡಿಲ್ಲ, ಅದರಿಂದ ನೇಮ್ ಅನ್ನ ಕೊಡ್ತಾ ಇಲ್ಲ. ಸೊ ನಂಬರ್ ಆಫ್ ಕಾಪೀಸ್, ಎಷ್ಟು ಕಾಪೀಸ್ ನಿಮಗೆ ಪ್ರಿಂಟ್ ಬೇಕು ಅಷ್ಟು ಕಾಪೀಸ್ ಅನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು. 5 10 ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ಬರುತ್ತೆ ನೋಡಿ, ಎಷ್ಟು ಬೇಕು. ನೆಕ್ಸ್ಟ್ ಆಲ್ ಪೇಜಸ್, ಎಲ್ಲ ಪೇಜಸ್ ಅನ್ನು ಪ್ರಿಂಟ್ ಆಗ್ಬೇಕಾದ್ರೆ ಆಲ್ ಪೇಜಸ್. ಕರೆಂಟ್ ಪೇಜಸ್ ಅಂದ್ರೆ ನೀವು ಯಾವ ಪೇಜ್ ಅಲ್ಲಿ ಇದೀರಲ್ಲ ಆ ಪೇಜ್ ಮಾತ್ರ. ಇಲ್ಲ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಪೇಜಸ್ ಮಾತ್ರ. ಇಲ್ಲ ಎಷ್ಟು ಪೇಜಸ್ ಪ್ರಿಂಟ್ ಆಗಬೇಕು, 1 3 4 1 3 5 ಈ ತರ ಎಲ್ಲ ಪೇಜಸ್ ಅನ್ನ ಪ್ರಿಂಟ್ ಮಾಡೋದಿದ್ರೆ ಆ ರೀತಿ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಳಿ. ಸೊ ಇಲ್ಲಿ ಪೇಜ್ ರೇಂಜ್ ಅಲ್ಲಿ ಆಡ್ ಮತ್ತೆ ಇವನ್ ನಂಬರ್ಸ್ ಅಂತಿದೆ. ಆಡ್ ನಂಬರ್ಸ್ 1 3 5 7 9 ಈ ತರ ಬಂದ್ರೆ ಆಡ್ ನಂಬರ್ಸ್. ಇವನ್ ನಂಬರ್ಸ್ 2 4 6 8 ಈ ತರ ಬರುತ್ತಲ್ಲ, ಇದು ಇವನ್ ನಂಬರ್ಸ್. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಅಂದ್ರೆ ಎರಡೂ ಕಡೆಗಳಲ್ಲಿ ನೀವು ಪ್ರಿಂಟ್ ಮಾಡುವಾಗ ಈ ಇವನ್ ನಂಬರ್ಸ್ ಮತ್ತೆ ಆಡ್ ನಂಬರ್ಸ್ ಯೂಸ್ ಆಗುತ್ತೆ. ಹಾಗೆ ಪರ್ ಶೀಟ್ ಅಲ್ಲಿ ನಿಮ್ಗೆ ಈಗ ನೀವೆಲ್ಲ ಕಾಲೇಜಿಗೆ ಹೋಗೋರು ಅವರು ತಗೊಂಡಿರ್ತೀರಾ. ಸೊ ಎಲ್ಲಾ ಲೆಸನ್ ಗಳದ್ದು ಚಿಕ್ಕದಾಗಿ ಒಂದು ಶೀಟ್ ಅಲ್ಲಿ ಮಾಡ್ಕೊಡ್ತಾರೆ. ಒಂದೇ ಶೀಟ್ ಅಲ್ಲಿ ಒಂದ್ 4-5 ಪೇಜ್ ಇದನ್ನು ಹಾಕೊಡ್ತಾರೆ. ಆ ರೀತಿ 16 ಪೇಜಸ್ ಅನ್ನ ನಾವು ಒಂದೇ ಒಂದು ಶೀಟ್ ಅಲ್ಲಿ 16 ಪೇಜಸ್ ಅನ್ನ ಮೈಕ್ರೋ ಪ್ರಿಂಟ್ ಅಲ್ಲಿ ಹಾಕ್ಬಹುದು. ಸೊ ಈ ರೀತಿಯಾಗಿ ನಾವು ಮೈಕ್ರೋ ಪ್ರಿಂಟ್ ಬೇಕು. ಆಮೇಲೆ ಓಕೆ ಕೊಟ್ರೆ ಏನಾಗುತ್ತೆ ಅಂದ್ರೆ ಇದು ಪ್ರಿಂಟ್ ಆಗುತ್ತೆ. ಸೊ ನಾನು ಇಲ್ಲಿ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಿಪೇರ್ ಅಂತ ಇದೆ. ಪ್ರಿಪೇರ್ ಅಂದ್ರೆ ನೀವು ಇಲ್ಲಿ ಪ್ರಿಪೇರ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬರುತ್ತೆ ಇದು ಯಾರ ಅಥಾರ್ ಅಲ್ಲಿ ಇದೆ. ಸೊ ಇದು ಟೈಟಲ್, ಇವ್ರು ಯಾರ ಹೆಸರಲ್ಲಿದೆ, ಇದು ಯಾವ ಸಬ್ಜೆಕ್ಟ್, ಇದಕ್ಕೆ ಏನ್ ಕೀವರ್ಡ್ಸ್ ಇದೆಯಾ, ಕ್ಯಾಟಗರಿ ಇದೆಯಾ, ಸ್ಟೇಟಸ್ ಇದೆಯಾ, ಈ ಒಂದು ಡಾಟಾಗೆ ಏನೇನ್ ಇದೆ, ಮತ್ತೆ ನೀವೇನಾದ್ರೂ ಕಮೆಂಟ್ಸ್ ಹಾಕ್ಬೇಕಾ ಅದನ್ನೆಲ್ಲವನ್ನ ಎಂಟ್ರಿ ಮಾಡ್ಲಿಕ್ಕೆ ಈ ಒಂದು ಅಥಾರ್ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಪ್ರಿಪೇರ್ ಅಲ್ಲಿ ನಾವು ಯಾರ್ದಾರು ಅಥಾರಿಟೀಸ್ ಅದೆಲ್ಲ ಇದ್ರೆ ಎಂಟ್ರಿ ಮಾಡ್ಲಿಕ್ಕೆ ಬಳಕೆ ಮಾಡ್ತೀವಿ. ಸೆಂಡ್ ಮೇಲ್ ಮೂಲಕ ಈ ಒಂದು ಡಾಟಾವನ್ನ ಕಳಿಸ್ಲಿಕ್ಕೆ ಇಮೇಲ್ ಅನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಪಬ್ಲಿಷ್ ಅಲ್ಲಿ ಬ್ಲಾಗ್ ಅಂತ ಬರುತ್ತೆ. ಈ ಬ್ಲಾಗ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ, ರಿಜಿಸ್ಟರ್ಡ್ ನೌ ಅಂತ ಕೊಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಬ್ಲಾಗ್ ಅಲ್ಲಿ ನಮಗೆ ಯಾವ್ದ್ರ ಬಗ್ಗೆ ಬೇಕು ಅಂದ್ರೆ ನಾವು ಬ್ಲಾಗರ್ ಬಗ್ಗೆ ತಗೊಂತಾ ಇದೀವಿ. ಸೊ ಬ್ಲಾಗರ್ ಬಗ್ಗೆ ತಗೊಂಡು ನೆಕ್ಸ್ಟ್ ಅಂತ ಕೊಡ್ತೀವಿ. ಸೊ ಇದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಓಕೆ ಕೊಟ್ರೆ ಈ ಒಂದು ಡಾಟಾ ಅನ್ನೋದು ಬ್ಲಾಗರ್ ಅಕೌಂಟಿಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಇದನ್ನ ಬ್ಲಾಗರ್ ಅಕೌಂಟ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು.
ನೆಕ್ಸ್ಟ್ ಕ್ಲೋಸ್ ಅಂತ ಕೊಟ್ರೆ ನಾವೇನ್ ಮಾಡಿರ್ತೀವಿ ಅದು ಕ್ಲೋಸ್ ಆಗುತ್ತೆ. ಸೊ ಈ ರೀತಿಯಾಗಿ ಆಫೀಸ್ ಬಟನ್ ನಲ್ಲಿರುವಂತ ನೀವು ಓಪನ್, ಸೇವ್ ಆಸ್, ಪ್ರಿಂಟ್, ಪ್ರಿಪೇರ್, ಸೆಂಡ್ ಮತ್ತೆ ಪಬ್ಲಿಷ್, ಕ್ಲೋಸ್ ಗಳನ್ನ ಉಪಯೋಗಿಸಬಹುದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.